ಚಿನ್ನಯ್ಯ ಸುಜಾತಾ ಭಟ್ ಎನ್ಕ್ವೈರಿ ಆಗ್ತಿದೆ. ಸುಜಾತಾ ಭಟ್ ಅವರು ಮೊನ್ನೆ ಒಂದು ಚಾನಲ್ ಇಂಟರ್ವ್ಯೂ ಹೇಳಿದ್ದಾರೆ, ಗಿರೀಶ್ ಮಟ್ಟಣ್ಣ ಇವರೇ ನನಗೆ ಹೇಳಿದ್ದು ಈ ರೀತಿಯಾಗಿ ಹೇಳು ಅಂತ ಹೇಳ್ಬಿಟ್ಟು. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದಾದ್ಮೇಲೆ ಮತ್ತೆ ಏನಾದ್ರು ರಿಪ್ಲೈ ಕೊಟ್ರ ಅವರು? ಅದೇ ಮತ್ತೆ ಮತ್ತೆ ಆಯ್ತು, ಅದನ್ನ ಅವರು ರಿಪ್ಲೈ ಕೊಟ್ಟಾಗಿದೆ. ಅವರು ರಿಪ್ಲೈ ಕೊಟ್ಟ ನಿಮ್ಮನ್ನ ಏನಾದ್ರು ಪ್ರಶ್ನೆ ಮಾಡಿದ್ರೆ ಇವತ್ತು ಅಂತ? ಇಲ್ಲ ಅದನ್ನ ನೋಡಿ, ಏನಾದ್ರೂ ಕೂಡ ನಾವು ಒಂದು SIT ಆಗಿದೆ ಅಂತ ಹೇಳಿದ್ರೆ ಅದ್ರ ಮೇಲೆ ನಾವು ನಂಬಿಕೆ ಇಡಬೇಕು. ಅವರು ಅದನ್ನ ಲೆಟ್ ದೆಮ್ ಗಿವ್ ಕ್ಲಾರಿಫಿಕೇಶನ್. ನನಗೆ ಗೊತ್ತಿಲ್ಲ ಸರ್. ಈಗ ಚಿನ್ನಯ್ಯ ಆರಂಭದಲ್ಲಿ ಹೇಳಿರುವ ಹೇಳಿಕೆಗಳು ಈಗ ಇನ್ವೆಸ್ಟಿಗೇಷನ್ ಅಲ್ಲಿ ಹೇಳ್ತಾ ಇರೋದು ಏನಾದ್ರು ಚೇಂಜಸ್ ಇದೆಯಾ? ನೀವು ಮೊನ್ನೆ ಲೈವ್ ಬಂದಾಗ್ಲೂ ಅದನ್ನ ಮೆನ್ಷನ್ ಮಾಡಿದಿರಿ. ಅಲ್ಲ, ಅದಕ್ಕೆ ನೋಡಿ, ಮುಂಚೆ 164 ನಲ್ಲಿ ಏನು ಕೊಟ್ಟಿದ್ದ, ಈಗ ಏನು ಚೇಂಜಸ್ ಆಗಿದೆ, ನನಗನ್ಸಿದ ಮಟ್ಟಿಗೆ ಯಾವುದೇ ಮೇಜರ್ ಚೇಂಜಸ್ ಆಗಿಲ್ಲ ನನಗನ್ಸಿದ ಮಟ್ಟಿಗೆ. ಹೌದಾ? ಅವೆಲ್ಲವೂ ಕೂಡ ಅನೇಕ ಒಂದಿಷ್ಟು ಕಟ್ಟುಕತೆಯನ್ನು ಕೂಡ ಅದರಲ್ಲಿ ಬರ್ತಾ ಇದೆ. ಅದನ್ನ ಆ ಕಟ್ಟುಕತೆ ನೋಡಿ ನಾನು ಸ್ಟೇಟ್ಮೆಂಟ್ ಕೊಡಕ್ಕಾಗಲ್ಲ. ಈಗ ಮತ್ತೊಂದು FIR ಮಾಡಿದ್ದಾರೆ, ಅದರಲ್ಲಿ ಹೇಳಿದ್ರೆ ಸುಳ್ಳು ಸಾಕ್ಷಿಯನ್ನು ಸಂಗ್ರಹ ಮಾಡುವಂತದ್ದು ಅಥವಾ ಸೃಷ್ಟಿ ಮಾಡುವಂತದ್ದು. ಅಲ್ಲ ಸರ್, ಮತ್ತೊಂದು ಅಲ್ಲ ಸರ್, ಒಂದ್ ನಿಮಿಷ, ಮತ್ತೊಂದು FIR ಮಾಡಿದಾರ. ಈಗ ನಿಮ್ಗೆ ಗೊತ್ತಿದೆ ಹರೀಶ್ ಅವ್ರ ಹೊಸ FIR ಮಾಡಿದಾರ ಅಥವಾ ಹಳೆ FIR ನಲ್ಲಿ ಏನಾದ್ರು ಸೆಕ್ಷನ್ ಹಾಕಿದ್ದಾರೆ? ಮತ್ತೆ ನೀವು ಹೇಳಿದ್ರೆ ಹೊಸ FIR ಅಂತ, ಎರಡು ಕೂಡ ಬಹಳ ಡಿಫ್ರೆನ್ಸ್ ಆಗುತ್ತೆ ಸರ್. ಅದನ್ನ ಎಲ್ಲವನ್ನು ಕೂಡ ನೋಡಿ, ಇನ್ವೆಸ್ಟಿಗೇಷನ್ ಜಾರಿಯಲ್ಲಿರ್ಬೇಕಾದ್ರೆ SITನೇ ಅದರದ್ದು ತೀರ್ಮಾನ ತಗೊಳ್ತದೆ. ನಮಗೆ SIT ಮೇಲೆ ನಂಬಿಕೆ ಇದೆ. ಎಲ್ಲರಿಗೂ ಒಂದೇ ಮಾತು ನಾನು ಹೇಳೋದು, ದಯವಿಟ್ಟು SITಗೆ ಫ್ರೀ ಆ್ಯಂಡ್ ಫೇರ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅವಕಾಶ ಕೊಡಿ. ಹೌದು. ಪರವಾಗಿ ವಾದ ಅಂದ್ರೆ ಏನು ಸರ್? ಹೌದು. ಅದಕ್ಕೆ ನಮ್ದು ಕೂಡ ಅದೇ ಪ್ರಶ್ನೆ ಇದೆ. ಸಡನ್ ಆಗಿ ಅವನು ಚೇಂಜ್ ಮಾಡೋದಕ್ಕೆ ಅದ್ರ ಹಿಂದೆ ಯಾರಿದ್ದಾರೆ, ಯಾರು ಸಂಚು ರೂಪಿಸಿದ್ದಾರೆ? ಅಲ್ಲ, ಅವನು ಪೊಲೀಸ್ ಕಸ್ಟಡಿಯಲ್ಲಿ ಇರುವಾಗ ಹೇಗೆ ಅವನು ಬೇರೆ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಿದ್ದಿಲ್ಲ. ಅವನು ಈಗ 3-4 ದಿನ ಆಯ್ತು ಪೊಲೀಸ್ ಕಸ್ಟಡಿಗೆ ಬಂದು. ಇಲ್ಲ ಸರ್, ಅವರು ಮಹೇಶ್ ಶೆಟ್ಟಿ ಮನೆಯಿಂದ ಬಂದಿರುವಂತದ್ದು ಪೊಲೀಸ್ ಕಸ್ಟಡಿಗೆ. ಎಲ್ಲಿ ಹೋಗಿರ್ಬೋದು, ಯಾರು? ಅಲ್ಲ, ಅದಕ್ಕೆ ಅದನ್ನ ತನಿಖೆ ಆಗ್ಬೇಕಲ್ಲ ಸರ್. ನಾನು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಲ್ಲ. SIT ಅವರಾಗ್ಲಿ ಅಥವಾ ಸಂಬಂಧಪಟ್ಟಂತ ಅಧಿಕಾರಿಗಳು ತನಿಖೆ ಮಾಡ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಯಾರು ನಮ್ಗೆ ಆತರ ಸಂಶಯ ಬರ್ತಾ ಇದೆ. ಇಲ್ಲ ಸರ್, ಬಹುದು ನಾನು ಅಂತೆ ಕಂತೆ ಹೌದು ಬಹುದಕ್ಕೆ ನಾನು ಉತ್ತರ ಕೊಡಲ್ಲ ಸರ್. ಅದನ್ನ ಹೇಳಿದ್ರೆ ನೀವು ಪ್ರಸಾರ ಮಾಡ್ತೀರಾ? ಗ್ಯಾಗ್ ಆರ್ಡರ್ ಅಂತ ಹೇಳ್ತೀರಿ, ಅದನ್ನ ಮಾತಾಡೋದಿಲ್ಲ.